ನಮ್ಗೆ ಹೆಣ್ಮಕ್ಳು ಇಲ್ಲ ಆಗಿತ್ತು. ನಮ್ ಫ್ಯಾಮಿಲಿಯಲ್ಲೇ ಹೆಣ್ಮಕ್ಳಿಲ್ಲ. ಅದು ನಮ್ಮ ಒಂದ್ ಮಗು ತಕೊಂಡಂದು ಅವಳನ್ನ ಬಾಲಿನ. ಆದ್ರೆ ಅವಳನ್ನ 4 ದಿವ್ಸ ತಕೊಂಡ ಈ ದಿವ್ಸ ನನಗ್ ಬಂದಂತ ಕಾಯಿಲೆನು ಗುಣ ಆಯ್ತು. ಮಣಿಪಾಲ ಹಾಸ್ಪಿಟ್ಲ್ ಅವಳನ್ನ ಅಡ್ಮಿಟ್ ಮಾಡ್ರು 11 ದಿವ್ಸ. ಅವಳಿಗೆ ಶುಗರ್ ಕಡಿಮೆನೆ ಆಗುದಿಲ್ಲ, ಸಾಯುವ ತನಕನು ಅವಳಿಗೆ ಇನ್ಸುಲಿನ್ ಕೊಡ್ಬೇಕಂತ ಹೇಳಿದ್ರು ಡಾಕ್ಟ್ರು. ನಾವ್ ಕೊಡ್ತೇವೆ. ನಮ್ಗೆ ಮನೆಯವ್ರಿಗೆ ತುಂಬಾ ಇಷ್ಟ ಹೆಣ್ಮಕ್ಳು ಅಂತ ಹೇಳಿದ್ರೆ. ಅವ್ರೊಂದು ಮಾಡ್ಲಿಲ್ಲ ಅಂತಿದೆಯಲ್ಲ, ಎಲ್ಲೆಲ್ಲ ಯಾವ್ಯಾವ ಆಸ್ಪತ್ರೆಗೆಲ್ಲ ತಕೊಂಡೋಗಿ ನೋಡಿದ್ರು, ಬೆಂಗಳೂರಿಗೆಲ್ಲ ಕರ್ಕೊಂಡೋಗಿ ನೋಡಿದ್ರು. ಎಷ್ಟು ಖರ್ಚಾದ್ರೂ ಅಡ್ಡಿಲ್ಲ, ಇದೊಂದು ಕಾಯಿಲೆ ನನ್ನ ಮಗಳಿಗೆ ಗುಣ ಆಗ್ಬೇಕಂತ ಹೇಳ್ಕೊಂಡಿ. ಇಲ್ಲ ಅಂತ ಹೇಳಿದ್ರು, ಎಲ್ಲಿ ನೋಡಿದ್ರು ಗುಣನೇ ಆಗುದಿಲ್ಲ, ಅದು ಕೌಸಿದೇನೆ ಇಲ್ಲ. ಗುಣ ಆಗೋದಂದ್ರೆ ಸಾಯುವ ತನಕನು ಕೊಡ್ಬೇಕು ಅವಳಿಗೆ ಅಂತ ಹೇಳಿದ್ರು. ಹಾಸ್ಪಿಟ್ಲಲ್ಲಿ ಅಡ್ಮಿಟ್ ಆದಾಗ 5 ಸಲ ಕೊಡ್ತೀವಿ ಅವಳಿಗೆ ಇನ್ಸುಲಿನ್. ನೋಡೋಕೆ ಆಗುದಿಲ್ಲ ಆಗಿತ್ತು ನಮ್ಮ ಹತ್ರ. ಅವಾಗ ಒಂದ್ ದಿವ್ಸ ನಮ್ಮ ಮನೆಯವರು ಮೊಬೈಲ್ ಅಲ್ಲೆಲ್ಲ ನೋಡ್ತಾನೆ ಇದ್ರು. ನಮ್ಗೆ ಯಾರು ಹೇಳಿ ಬಂದಲ್ಲ, ಮೊಬೈಲ್ ನೋಡ್ತಾನೆ ಇದ್ರು ನನ್ ಮಗ್ಳಿಗೆ ಯಾವ್ದ್ರಿಂದ ಕಡಿಮೆ ಆಗ್ತದೆ ಅಂತ ಹೇಳಿ. ಅವಾಗ ಒಂದ್ ದಿವ್ಸ ನೋಡ್ದಂಗೆ ಬೆಂಗಳೂರಿಗೆ ಅದನ್ನ ನೋಡಿದ್ರು. ಅಲ್ಲಿ ಕಾಲ್ ಮಾಡಿದ್ರು. ಅವ್ರು ಹೇಳಿದ್ರು, ತಿಂಗಳಿಗೆ 21,000 ತುಂಬಬೇಕು, ಮತ್ತೆ ಇಲ್ಲಿ ಒಳಗ್ ಬಂದ ನಂತರ ನಿಮ್ಗೆ ಆಗುದಿಲ್ಲ ಅಂತ ಹೇಳಿದ್ರು ಹೊರಗ್ ಕಳ್ಸುದಿಲ್ಲ, ನೀವ್ ಇಲ್ಲಿ ರೂಮ್ ಮಾಡಿ ಇರ್ಬೇಕಂತ ಹೇಳಿ. ಹಾಗೆ ಒಂದ್ ದಿವ್ಸ ನಮ್ಮ ಮನೆಯವ್ರು ಅಲ್ಲಿಗೂ ಹೋದ್ರು, ನನ್ ಮಗ್ಳಿಗೆ ಹೆಂಗಾರು ಗುಣ ಮಾಡುವನಿ ಅಂತ ಹೇಳಿ. ಅಲ್ಲಿ ಹೋದ್ರೆ ಅವ್ರಿಗೆ ಅಲ್ಲಿ ನೋಡಿ ತುಂಬಾ ಬೇಜಾರಾಯ್ತು. ನನ್ನ ಮಗ್ಳಿಗೆ ಎಷ್ಟು ಕಷ್ಟ ಕೊಡ್ ನಂಗೆ ನೋಡಕ್ ಆಗುದಿಲ್ಲ ಅದು ಅಂತ ಹೇಳ್ಕೊ ಬಂದ್ರು. ಮತ್ತ ಆಮೇಲೆ ನೋಡ್ತಾ ಇದ್ದಂಗೆ ಮತ್ತೆ ಬೆಂಗಳೂರಿಂದ ಸಿಗಿದ್ರು ಒಂದು ಇದೆ ಸೆರೆಕೆರೆ. ಅಲ್ಲಿ ಕಾಲ್ ಮಾಡಿ ಕೇಳಿದ್ರೆ ಅವ್ರು ನಿಮ್ಗೆ ಇಲ್ಲಿ ದೂರ ಆಗ್ತದೆ ನಿಮ್ಗೆ ಅಂತ ಹೇಳಿದ್ರು. ಮಂಗ್ಳೂರ್ ಅಂತ ಅಡ್ರೆಸ್ ಕೊಟ್ರು. ಅಲ್ಲಿ ಅವ್ರು ಇಲ್ಲಿ ಕೊಟ್ರು ನಮ್ಗೆ ಉಡುಪಿಯಲ್ಲಿ ಕೇಳಿ ಅಂತ. ಇಲ್ಲಿಗ್ ಬಂದ್ರು ಸಹಿತ ಇಲ್ಲ ಅಕ್ಕಪಕ್ಕದ ಅಂಗಡಿ ಅವ್ರು ಯಾರು ನಮಗ್ ಗೊತ್ತಿಲ್ಲ ಅಂತ ಹೇಳಿದ್ರು. ಆದ್ರೆ ತಿಮ್ಮ ಕೋಡಿಲಲ್ಲಿ ಕೇಳಿದಾಗ ಇಲ್ಲಿ ಅಡ್ರೆಸ್ ಕೊಟ್ರು. ಆದ್ರೆ ನಮ್ಗೆ ಸರಿ ಗೊತ್ತೇ ಇದು ಮನೆಯಲ್ಲ ಆದಂತೆ. ಇದು ನಮ್ ಗಂಡ್ಮಕ್ಳು 7 ಜನ ಬಂದು ಥೆರಪಿ ಮಾಡಿದ್ರು. ಅವನು ನನ್ನ ಮನೆಯವರು ಈಗೂ ನಾನು 6 ತಿಂಗಳಾಯ್ತು. 6 ತಿಂಗಳ 12-10 ದಿವಸ ಏನಾಯ್ತು. ಅದಷ್ಟು ದಿವಸಕ್ಕೆ 4 ರಜೆ ಮಾಡಾರೆ ನಾನು. ಡೇಲಿ ಬರ್ತಿದ್ದೆ, ಹಬ್ಬ ಅಲ್ಲೆಲ್ಲ ಬರ್ತಾನೆ ಇದ್ರು. ನಾನು ಹೊಸ್ತಂಬುದು 1 ವರ್ಷದಿಂದ ಮದ್ ಮಾಡ್ತಿದ್ರು. ಅವ್ರು ಮನೆಯವ್ರ ಅಲ್ಲೆಲ್ಲ ಮಸ್ತವಲ್ಲೆಲ್ಲ ನಾನು ಅಡ್ಮಿಟ್ ಎಲ್ಲ ಮಾಡಿದ್ರು. ಅವ್ರು ಹಂಗೆ ಹೇಳಿದ್ರು, ಸಾಯುವ ತನಕ ಅಸ್ತಮಕ್ ಮದ್ದಿಲ್ಲ, ಮಾಡ್ತಾನೆ ಇರ್ಬೇಕು, ತಿಂಗಳ ಔಷಧಿ ಮಾಡ್ತಾನೆ ಇರ್ಬೇಕು ಅಂತ ಹೇಳಿದ್ರು. ಮಣಿಪಾಲಲ್ಲಿ ಹಂಗೆ ನಾವು ತಿಂಗಳಿಗೆ ಬಂದು ಒಂದೊಂದ್ಸಲ ಬಂದು ತಕೊಂಡ್ ಹೋಯ್ತಿದ್ರು ಮೆಡಿಸನ್. ಇಲ್ಲಿಗೆ ಬಂದು 1 ತಿಂಗಳ ಆದ ನಂತರ ಮೆಡಿಸನ್ ಇಲ್ಲ ನನಗೆ. ಗುಣ ಆಯ್ತಾ ಮನೆಗೆ ಎಲ್ಲ ನಾರ್ಮಲ್ ಬಂತು, ಮೆಡಿಸನ್ ಬ್ಯಾಡ ಅಂತ ಹೇಳಿದ್ರು. ಅದ್ರ ಮಗಳಿಗೆ ನಾರ್ಮಲ್ ಬಂದದೆ. ಮಣಿಪಾಲ ಹಾಸ್ಪಿಟ್ಲ್ ಅವಳಿಗೆ ಮಾತ್ರ ಚೆಕಪ್ ಮಾಡುದು ಡಾಕ್ಟರ್ ಮಾತ್ರ ಯಾವ್ದೋ ಕಾರಣಕ್ಕೂ ಇನ್ಸುಲಿನ್ ನಿಲ್ಸ್ಬೇಡಿ ಅಂತ ಹೇಳಿದ್ರು. ನಾವು ಇಲ್ಲಿಗೆ ಬಂದು 7 ತಿಂಗಳಿಗೆ ಇಲ್ಲ, ಬೆಳಿಗ್ಗೆ ಇಲ್ಲ, ಸಂಜೆ ಇಲ್ಲ, ಅದು ಎಲ್ಲ ಹೇಳಿದ್ರು. ನೀವು ಆ ಮಗು ಸಾಕಂತೆ ನಿಮ್ಗೆ ಇಷ್ಟು ತ್ರಾಸ್ ಬರುದಿಲ್ಲ ಆಗಿತ್ತು, ದಿವ್ಸ ಅಲ್ಲಿ ಹೋಗಿ ಬರ್ಬೇಕಂತೆ. ಆವತ್ತು ಆ ಕೆಲಸ ಮಾಡೋಕೆ ನನಗೂ ಆರಾಮಾಯ್ತು, ನಮ್ಮ ಮನೆಯವ್ರಿಗೂ ಆರಾಮಾಯ್ತು. ನಾವ್ ಇದನ್ನೆಲ್ಲ ತಕೊಳ್ಳೋ ಅಂತ ಅದು ನಮ್ಮ ಮಗಳಿಂದಾನೇ ಸೇರಿತ್ತು.